ಸೋಮವಾರದ ಕಾವೇರಿ ಕನ್ನಡ ಮೀಡಿಯಂದಲ್ಲಿ ವೃಂದ ಕಾವೇರಿ ಕೆನ್ನೆಗೆ ಢಬಾರ್ ಅಂತ ಹೊಡಿತಾಳೆ. ಕಾವೇರಿ ಅಷ್ಟೊತ್ತಿಗೆ ಕೆನ್ನೆ ಹಿಡ್ಕೊಂಡು ಸ್ವಲ್ಪ ಬಗ್ದಂಗೆ ಮಾಡ್ತಾಳೆ. ಅಷ್ಟೊತ್ತಿಗೆ ತಾಳಿ ಹೊರಗಡೆ ಬೀಳುತ್ತೆ. ಹೊರಗಡೆ ಬಿದ್ದಾಗ ಅದನ್ನು ವೃಂದ ನೋಡ್ತಾಳೆ. ವೃಂದ ನೋಡಿ ಇದೇನು ತಾಳಿ, ಯಾರು ಕಟ್ಟಿದ್ದು ಈ ತಾಳಿ ಅಂತ ಕೇಳ್ತಾಳೆ. ಇಲ್ಲಿ ಶಶಿ ಅವರು ಅವ್ರ ಅಮ್ಮನ ನೋಡೋಕೆ ಬರ್ತಾರೆ. ಅಮ್ಮ ಕೇಳ್ತಾರೆ, ಅಮ್ಮ ಏನಮ್ಮ ನಿನ್ನ ಪ್ಲ್ಯಾನು ಹೇಳಮ್ಮ ಅಂತ ಹೇಳ್ತಾರೆ. ಅವಾಗ ಏನು ಪ್ಲ್ಯಾನೇ ಹೇಳೋದಿಲ್ಲ ಇವರು. ನಿಂದು ನೋಡ್ಕ ನಿನ್ನ ಸೊಸೆನ ಹೇಗೆ ಬಚಾವ್ ಮಾಡ್ಕೊ ಅಂತ ಹೇಳೋಗಿರ್ತಾರೆ ಅವ್ರು ಮೊದಲಿಗೆ. ಹಾಗಾಗಿ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಇಲ್ಲಿ ವೃಂದ ಅವರು ಕಾವೇರಿ ಅವ್ರಿಗೆ ಕೇಳ್ತಾಳೆ, ಏಯ್ ಹಳ್ಳಿ ಗುಗ್ಗು, ನಿನಗೂ ಯಾರೋ ತಾಳಿ ಕಟ್ಟಿ ಹಾಗೆ ಮೋಸ ಮಾಡಿ ಓಡೋಗ್ಬಿಟ್ನಾ, ಅಥವಾ ನೀನೇ ಯಾರನ್ನೋ ಶ್ರೀಮಂತನ ಬುಟ್ಟಿ ಹಾಕ್ಕೊಂಡು ನಿನ್ನ ಕಾಟಕ್ಕೆ ತಡೆಯೋಕ್ಕಾಗದೆ ಹೋಗ್ಬಿಟ್ರ ಹೆಂಗೆ ಅಂತ ಹೇಳಿ ಕಾವೇರಿ ಅವ್ರನ್ನ ಕಿಂಡಲ್ ಮಾಡಿ ನಗ್ತಾ ಇರ್ತಾಳೆ ವೃಂದ. ಆಗ ಕಾವೇರಿ ಅವರು ಕಣ್ಣೀರು ಹಾಕ್ತಾ ಇರ್ತಾರೆ. ಅಗಸ್ತ್ಯ ಅವ್ರನ್ನ ರೆಡಿ ಮಾಡೋದಕ್ಕೆ ವಿವೇಕ್ ಅವರು ಬರ್ತಾರೆ. ಅಗಸ್ತ್ಯ, ಏನು ಅಗಸ್ತ್ಯ ಇನ್ನೂ ರೆಡಿ ಆಗಿರಲ್ವಾ? ಮದುವೆ ಮುಹೂರ್ತಕ್ಕೆ ಲೇಟ್ ಆಗುತ್ತೆ, ಬೇಗ ರೆಡಿ ಆಗುವಂಥ ಹಾರ ಹಾಕಿ ಅವರಿಗೆ ಕ್ಯಾಪನ್ನು ಟೋಪಿಯನ್ನು ಹಾಕ್ತಾರೆ ವಿವೇಕ್ ಅವರು. ಅಲ್ಲಿಗೆ ಬಂದ ಅಂಬಿಕಾ ಅವರು, ವಿವೇಕ್ ನೀವು ಹೋಗು, ನಾನು ಅಗಸ್ತ್ಯ ಅವ್ರನ್ನ ಕರ್ಕೊಂಡು ಬರ್ತೀನಿ ಅಂತ ವಿವೇಕ್ಗೆ ಅಂಬಿಕಾ ಅವರು ಹೇಳ್ತಾರೆ. ಆಗ ಏನು ಅಗಸ್ತ್ಯ, ನೀನು ನಿಜ ಹೇಳೋಕ್ಕೆ ಹೋಗ್ತಾ ಇದೆಯಾ ವಿವೇಕ್ನ ಹತ್ರ ಅಂತ ಹೇಳ್ತಾರೆ. ಅಮ್ಮ ಅಂತ ಹೇಳೋ ಹೊತ್ತಿಗೆ ಅವರು ಗನ್ನನ್ನು, ಸೊಂಟದಲ್ಲಿ ಇಟ್ಟಿರೋ ಗನ್ನನ್ನು ತೋರಿಸ್ತಾರೆ. ಅವಾಗ ಅಗತ್ಯ ಅವರು ಹೆದರಿದಾಗ ಸ್ವಲ್ಪ ಸ್ಮೈಲ್ ಮಾಡ್ದಂಗೆ ಮಾಡ್ತಾರೆ. ಯಾಕಂದರೆ ಮದುವೆಗೆ ರೆಡಿ ಆಗೋ ಥರ, ಖುಷಿಯಿಂದ ಇರೋ ಥರ ಅವರು ಆ್ಯಕ್ಟಿಂಗ್ ಮಾಡ್ತಾರೆ. ಅಷ್ಟೊತ್ತಿಗೆ ವೃಂದಾಗೆ ಒಂದು ಫೋಟೋ ಬರುತ್ತೆ. ಫೋಟೋ ಬಂದಾಗ ಅದನ್ನು ನೋಡಿ ಶಾಕ್ ಆಗಿ ಕಾವೇರಿ ಹತ್ರ ಓಡಿ ಹೋಗ್ತಾಳೆ. ವೃಂದ ಓಡಿ ಹೋಗಿ ಕಾವೇರಿಯನ್ನು ಕೈಯನ್ನು ಹಿಡ್ಕೊಂಡು ಬಂದು ಮತ್ತೆ ರೂಮಿಗೆ ಕರ್ಕೊಂಡು ಬರ್ತಾಳೆ. ರೂಮಿಗೆ ಕರ್ಕೊಂಡು ಬಂದು ದೂಕಿದಾಗ, ಏಯ್ ಹೌದು, ಈ ತಾಳಿನ ಕಟ್ಟಿದವ್ರು ಯಾರೇ? ಯಾರು ಈ ತಾಳಿ ಕಟ್ಟಿದವ್ರು ನಿಂಗೆ ಅಂತ ಕೇಳ್ತಾ ಇರ್ತಾಳೆ ವೃಂದ. ಕೇಳಿದಾಗ ಯಾರು ಕಟ್ಟಿದ್ದು ಅಂತ ತೋರಿಸಿ ಅಷ್ಟೊತ್ತಿಗೆ ಫೋಟೋವನ್ನು, ತನಗೆ ಬಂದಿರೋ ಫೋಟೋವನ್ನು ಕಾವೇರಿ ಅವರಿಗೆ ತೋರಿಸ್ತಾಳೆ ವೃಂದ. ಅವಾಗ ಇದು ಸುಳ್ಳು, ಈ ಥರ ಆಗೋಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳ್ತಾಳೆ ವೃಂದ. ಕಾವೇರಿಗೆ ತೋರಿಸ್ತಾಳೆ, ಯಾರು ಕಟ್ಟಿದ್ದು ಹೇಳು, ನಿಜ ಹೇಳು, ಅಗಸ್ತ್ಯನ ಕಟ್ಟಿದ್ದು ಈ ತಾಳಿನ ಹೇಳು ನೀನು ಅಂತ ವೃಂದ ಕಾವೇರಿಗೆ ಕೇಳ್ತಾಳೆ. ಆಗ ತಲೆ ಅಲ್ಲಾಡಿಸ್ತಾಳೆ. ಹೌದು ಅಂತ ಕಾವೇರಿಯವರು ತಲೆ ಅಲ್ಲಾಡಿಸ್ತಾಳೆ. ಅವಾಗ ಇಷ್ಟೊತ್ತು ಜೋರಾಗಿ ಮಾತಾಡ್ತಾ ಇದ್ಲು, ಈಗ ಹತ್ಕೊಂತ ಗಾಡಿಗೆ ಹೋಗಿ ಹಿಂದೆ ತಾಕೊಂಡು ಕುತ್ಕೊಂತಾಳೆ. ದಬಕ್ಕಂತ ಕುತ್ಕೊಂಡಾಗ ಕಾವೇರಿಯವರು, ಹೌದು ಅಗಸ್ತ್ಯ ಅವರೇ ಕಟ್ಟಿದ್ದ ಅಂತ ಹೇಳ್ತಾರೆ. ಇಲ್ಲ, ಇದು ಚಾನ್ಸೇ ಇಲ್ಲ, ನೀನೇ ಮೋಸ ಮಾಡಿದ್ಯಾ, ಇದು ಎಲ್ಲರೂ ನನಗೆ ಸೇರಿ ಮೋಸ ಮಾಡಿ ಈ ಥರ ಮಾಡಿದ್ದಾರೆ ಅಂತ ಇವ್ರು ಹೇಳ್ತಾರೆ. ಯಾರು? ವೃಂದ. ನನಗೆ ಮೋಸ ಮಾಡ್ತೀರೇನೆ ಅಂತ ಹೇಳಿ ವೃಂದ ಕಾವೇರಿಯವರ ಕುತ್ತಿಗೆನ ಹಿಡಿದು ಕಾವೇರಿನ ಸಾಯ್ಸೋಕ್ಕೆ ಹೋಗ್ಬಿಡ್ತಾಳೆ. ವೃಂದ ಸಾಯ್ಸಕ್ಕಂತ ಹೋಗ್ತಾಳೆ. ಕಾವೇರಿಗೆ ಒಂದು ಸರಿ ಹೊಡಿತಾಳೆ. ಹೊಡೆದಾಗ ಮತ್ತೊಂದು ಸರಿ ಹೊಡೆಯೋಕ್ಕೆ ಹೋಗ್ತಾಳೆ. ಕಾವೇರಿಗೆ ಸಿಟ್ಟು ಬಂದು ಅವಳ ಕೈಯನ್ನು ಹಿಡ್ಕೊತಾಳೆ. ಕಾವೇರಿಯವರು ಯಾರ ಕೈನ? ವೃಂದಾರ ಕೈಯನ್ನು ಹಿಡ್ಕೊತಾಳೆ. ಇಲ್ಲಿ ಮದುವೆ ಮಂಟಪದಲ್ಲಿ ಕಾವೇರಿಯವರು ಹೇಳಿರ್ತಾರೆ, ನಾಣಿಗೆ ನಾನು ಫ್ಯಾಮಿಲಿಯನ್ನು ಸ್ವಲ್ಪ ನೋಡ್ಕೊಂತ ಹೇಳಿದಾಗ ನಾಣಿಗೆಲ್ಲ ವಿಷಯ ಗೊತ್ತಿರೋದ್ರಿಂದ ಅವರು ಸರೋಜ, ಚಂದ್ರು, ಅಜ್ಜಿ, ಗುಂಡ ಇವರೆಲ್ಲ ಬರೋದನ್ನು ತಪ್ಪಿಸೋದಕ್ಕೆ ಗೋಸ್ಕರ ನಾಣಿಯವರು ರೂಮಿಗೆ ಕುಳಿಸಿ, ಇಲ್ಲಿ ನೀವು ವಿಶ್ರಾಂತಿ ಪಡೀರಿ ಅಂತ ಹೇಳಿ ಅವ್ರನ್ನ ಒತ್ತಾಯಪೂರ್ವಕವಾಗಿ ಕರ್ಕೊಂಡು ಹೋಗಿ ಅವರಿಗೆ ರೂಮಲ್ಲಿ ಬಾಗಿಲ ಹಾಕ್ತಾರೆ ಹೊರಗಡೆಯಿಂದ. ಅಯ್ಯೋ ಭಗವಂತ, ನೀನು ನನ್ನ ಕಾಪಾಡು, ಈ ಥರ ಕಾವೇರಿಯವರಿಗೆ ಇದೊಂದು ಸಹಾಯ ಮಾಡ್ತಾಯಿದ್ದೀನಿ ನಾನು ಅಂತ ಹೇಳ್ತಾರೆ. ಇಲ್ಲಿ ಮದುವೆ ಮಂಟಪಕ್ಕೆ ಅಗಸ್ತ್ಯನ ಅವರಮ್ಮ ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದು ಕೂಡಿಸ್ತಾರೆ ಮದುವೆ ಮಂಟಪದಲ್ಲಿ. ಆಗ ಶಶಿ ಅವರು ಕೇಳ್ತಾರೆ, ಏನು ಅಗಸ್ತ್ಯ, ಏನು ಪ್ಲ್ಯಾನ್ ಮಾಡಲೇ ಇಲ್ವಾ, ಏನು ಹೇಳೇ ಇಲ್ವ ನೀನು? ಸತ್ಯ, ನಿನಗೋಸ್ಕರ ನಾನು ಮದುವೆನ ಮುಂದೂಡಿಸ್ಕೊಟ್ಟೆನೋ ಅಂತ ಶಶಿ ಅವರು ಅಗಸ್ತ್ಯಂಗೆ ಕೇಳ್ತಾರೆ. ಅಪ್ಪ, ನಾನು ಟ್ರ್ಯಾಪ್ ಆಗಿಬಿಟ್ಟಿನಪ್ಪ, ಅಮ್ಮ ನನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ನಿಧಾನವಾಗಿ ಹೇಳ್ತಾರೆ. ಇಲ್ಲಿ ಕಾವೇರಿ ಅವರಿಗೆ ಹೇಳಿರ್ತಾರಲ್ಲ, ನಿಜ ಹೇಳು ನೀನು, ಯಾಕೆ ಈ ಥರ ಮಾಡಿದ್ರಿ ಅಂತ ಕಾವೇರಿಯನ್ನು